ನಾನು ವಕೀಲ ವೃತ್ತಿಯಲ್ಲಿರೋದ್ರಿಂದ 2007-8ರಲ್ಲಿ ಸರ್ಕ್ಯೂಟ್ ಬೆಂಚ್ ಆದರೂ ಅದು ಅದು ಪರ್ಮನೆಂಟ್ ಬೆಂಚಾಗಿ ಮಾರ್ಪಾಟಾಗಿದ್ದೆ ಯಡಿಯೂರಪ್ಪನವರ ಕಾಲಮಾನದಲ್ಲಿ. ಅವರಿಗೆ ಬೇಕಾಗಿದ್ದಂಥ ವ್ಯವಸ್ಥೆ, ನ್ಯಾಯಾಂಗಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಉತ್ತರ ಕರ್ನಾಟಕದಿಂದ ಬೀದರಿಂದ ಗುಲ್ಬರ್ಗದಿಂದ ಬೆಂಗಳೂರು ಹೈಕೋರ್ಟ್ ತನಕ ಬರೋದಕ್ಕೆ ಎಷ್ಟು ಕಷ್ಟ ಅವರಿಗೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಯಡಿಯೂರಪ್ಪನವರು ಭಾಗಶಃ ನಾನು ನೋಡ್ದಂಗೆ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವರ ಹೆಜ್ಜೆ ಇದೆ. ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಆ ಪ್ರಕಾರ ಉತ್ತರ ಕರ್ನಾಟಕ ಜನ ನಡ್ಕೊತಾರೆ. ಅದು ನಾನು ಉತ್ತರ ಕರ್ನಾಟಕದವನು ಆಗಿರೋದ್ರಿಂದ ನಾನು ಅದನ್ನು ಅತ್ಯಂತ ನಿಖರವಾಗಿ ಹೇಳಬಲ್ಲೆ. ಅವರ ಅಕ್ಕಪಕ್ಕ ಕೂಡ ಈಗ ಬೇರೆ ಯಾರು ಆ ಮಟ್ಟಕ್ಕೆ ಯಾರೂ ಬರೋಕ್ಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಉತ್ತರ ಕರ್ನಾಟಕದ ಮೇಲೆ ಅವ್ರಿಗೆ ವಿಶೇಷವಾದ ಭಾವನೆ. ಯಾಕೆಂದರೆ ನಾವು ಸ್ವಲ್ಪ ಬಯಲುಸೀಮೆ ಕಡೆಯವರು. ಅಲ್ಲಿ ನಾವು ಬೆಳೆಯೋದೇ ಜೋಳ ರಾಗಿ, ಬೇರೆ ಈ ಥರ ಅಡಿಕೆ ಗಿಡಿಕೆ ಭಾಳದು ಕಷ್ಟ. ಆ ಎರಡು ಕ್ರಾಪ್ನಲ್ಲೇ ಜೀವನ ಸಾಗಿಸುವಂಥ ರೈತರ ಬಗ್ಗೆ ಕಾಳಜಿ ಇದ್ದಿದ್ದು ಯಡಿಯೂರಪ್ಪನವ್ರಿಗೆ. ಆದ ಕಾರಣದಿಂದ ಅದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಸದಾ ಸ್ಪಂದಿಸೋಂಥ ನಾಯಕರು ಇದ್ದಿದ್ದು ಯಡಿಯೂರಪ್ಪನವರು. ಆದ ಕಾರಣದಿಂದನೇ ಇಡೀ ಉತ್ತರ ಕರ್ನಾಟಕದ ಜನ ನನ್ನ ಆದಿಯಾಗಿ ನಾವು ಅವರು ಯಾವ ಪಕ್ಷ ಗಿಕ್ಷ ಅಂತ ನೋಡೋದಿಲ್ಲ, ಆ ವ್ಯಕ್ತಿಯಲ್ಲಿರುವಂಥ ಒಳ್ಳೆ ಗುಣ ನೋಡಿ ಅವ್ರನ್ನ ನಪ್ಕೊಂಡಿದ್ದೀವಿ ಅಂತ ಹೇಳ್ಬೋದು.